ಎಂಬ ಬಿರುದು ಪಡೆದ ಡಾಕ್ಟರ್ ವಿಷ್ಣುವರ್ಧನ್ ಇದುವರೆಗೆ ಒಟ್ಟು ಸರಿಸುಮಾರು 200ಕ್ಕೂ ಅಧಿಕ ಕನ್ನಡ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಇದರ ನಡುವೆ ವಿಷ್ಣುದಾದ ಫ್ಯಾನ್ಸ್ಗೆ ಇಲ್ಲೊಂದು ಗುಡ್ ನ್ಯೂಸ್ ಸಿಕ್ಕಿದೆ. ಮಣಿರತ್ನಂ ನಿರ್ದೇಶನದಲ್ಲಿ ಕಮಲ್ ಹಾಸನ್ ನಟಿಸಿದ್ದ ಥಗ್ ಲೈಫ್ ಸಿನಿಮಾ ಹೀನಾಯವಾಗಿ ಸೋತಿತ್ತು. ಕನ್ನಡದ ಭಾಷೆಯ ಬಗ್ಗೆ ಕಮಲ್ ಹೇಳಿಕೆ ವಿವಾದಕ್ಕೆ ಹುಟ್ಟಾಕಿ ಕರ್ನಾಟಕದಲ್ಲಿ ಆಕ್ರೋಶವೂ ಸಹ ವ್ಯಕ್ತವಾಗಿತ್ತು. ಅಂದಾಗೆ ಮರುದನಾಯಗಂ ಚಿತ್ರದಲ್ಲಿ ವಾಜಿದ್ ಖಾನ್ ಪಾತ್ರದಲ್ಲಿ ವಿಷ್ಣುವರ್ಧನ್ ನಟಿಸಿದ್ರು. ಇನ್ನು ಮರುದನಾಯಗಂ ಚಿತ್ರದಲ್ಲಿ ಕಮಲ್ ಹಾಸನ್ ಗೂಳಿ ಏರಿ ಸವಾರಿ ಮಾಡುವ ವಿಡಿಯೋವೊಂದು ಆ ಕಾಲದಲ್ಲೇ ಸಖತ್ ವೈರಲ್ ಆಗಿತ್ತು. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ಕನ್ನಡ ಚಿತ್ರರಂಗದ ದಿಗ್ಗಜ ನಟರಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಕೂಡ ಒಬ್ರು. ದಾದಾಗೆ ಕರ್ನಾಟಕದಲ್ಲಿ ಅವರದೇ ಆದ ಫ್ಯಾನ್ ಬೇಸ್ ಕೂಡ ಇದೆ. ಸಾಹಸ ಸಿಂಹ ಎಂಬ ಬಿರುದು ಪಡೆದ ಡಾಕ್ಟರ್ ವಿಷ್ಣುವರ್ಧನ್ ಇದುವರೆಗೆ ಒಟ್ಟು ಸರಿಸುಮಾರು 200ಕ್ಕೂ ಅಧಿಕ ಕನ್ನಡ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಹಲವಾರು ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಸಿನಿಮಾಗಳಲ್ಲಿಯೂ ಸಹ ನಟಿಸಿದ್ದಾರೆ. ಈಗಲೂ ಕೂಡ ವಿಷ್ಣು ಅಭಿಮಾನಿಗಳಿಗೆ ಏನೂ ಕಡಿಮೆ ಇಲ್ಲ. ಇದರ ನಡುವೆ ವಿಷ್ಣುದಾದ ಫ್ಯಾನ್ಸ್ಗೆ ಇಲ್ಲೊಂದು ಗುಡ್ ನ್ಯೂಸ್ ಸಿಕ್ಕಿದೆ. ಅದು ನಟ ಕಮಲ್ ಹಾಸನ್ ಕಡೆಯಿಂದ ಎನ್ನುವುದು ಇಲ್ಲಿ ವಿಶೇಷ. ಸಾಹಸ ಸಿಂಹ ವಿಷ್ಣುವರ್ಧನ್ ಅಗಲಿ ಇದೀಗ 15 ವರ್ಷಗಳು ಕಳೆದಿದೆ. ದಾದಾ ನಟಿಸಿದ್ದ ಎಲ್ಲಾ ಸಿನಿಮಾಗಳು ಬಿಡುಗಡೆಯಾಗಿದೆ. ಒಂದಷ್ಟು ಹಳೆ ಸಿನಿಮಾಗಳನ್ನ ರಿಲೀಸ್ ಕೂಡ ಮಾಡಲಾಗಿದೆ. ಇತ್ತೀಚೆಗೆ ಯಜಮಾನ ಸಿನಿಮಾ ಹೊಸ ರೂಪದಲ್ಲಿ ಪ್ರೇಕ್ಷಕರ ಮುಂದೆ ಬಂದಿತ್ತು. ಆದ್ರೆ ವಿಷ್ಣು ನಟಿಸಿದ ಮತ್ತೊಂದು ಸಿನಿಮಾ ಅರ್ಧಕ್ಕೆ ನಿಂತು ಹೋಗಿದೆ. ಆ ಸಿನಿಮಾ ತೆರೆಗೆ ಬರಲು ಕಮಲ್ ಹಾಸನ್ ಮನ್ಸು ಮಾಡಬೇಕಾಗಿದೆ. ತಮಿಳು ನಟ ಕಮಲ್ ಹಾಸನ್ ನಿರ್ದೇಶಕ, ನಿರ್ಮಾಪಕ ಕೂಡ ಹೌದು. ಹಲವು ವಿಭಿನ್ನ ಸಿನಿಮಾಗಳಲ್ಲಿ ಕಮಲ್ ನಟಿಸಿದ್ದಾರೆ. ನಾನಾ ವೇಷಗಳಲ್ಲಿ ಅದ್ಭುತವಾಗಿ ನಟಿಸಿ ಮೋಡಿ ಮಾಡಿದ್ದಾರೆ. ಸಾಕಷ್ಟು ಪ್ರಶಸ್ತಿಗಳನ್ನ ಸಹ ಪಡೆದಿದ್ರು. ಇತ್ತೀಚೆಗೆ ನಿರ್ದೇಶನ ಕಮ್ಮಿ ಮಾಡಿ ಬೇರೆ ನಿರ್ದೇಶಕರ ಸಿನಿಮಾಗಳಲ್ಲಿ ಕೆಲಸ ಮಾಡ್ತಾ ಬರ್ತಿದ್ದಾರೆ. ಮಣಿರತ್ನಂ ನಿರ್ದೇಶನದಲ್ಲಿ ಕಮಲ್ ಹಾಸನ್ ನಟಿಸಿದ್ದ ಥಗ್ ಲೈಫ್ ಸಿನಿಮಾ ಹೀನಾಯವಾಗಿ ಸೋತಿತ್ತು. ಕನ್ನಡದ ಭಾಷೆಯ ಬಗ್ಗೆ ಕಮಲ್ ಹೇಳಿಕೆ ವಿವಾದಕ್ಕೆ ಹುಟ್ಟಾಕಿ ಕರ್ನಾಟಕದಲ್ಲಿ ಆಕ್ರೋಶವೂ ಸಹ ವ್ಯಕ್ತವಾಗಿತ್ತು. ಸಿನಿಮಾ ಬಿಡುಗಡೆಗೆ ಸಮಸ್ಯೆ ಉಂಟಾಗಿತ್ತು. ಕೊನೆಗೆ ಸುಪ್ರೀಂ ಕೋರ್ಟ್ ಅಭಯ ಸಿಕ್ಕರೂ ಸಿನಿಮಾ ಮಾತ್ರ ತೆರೆಗೆ ಬರಲಿಲ್ಲ. 28 ವರ್ಷಗಳ ಹಿಂದೆ ಕಮಲ್ ಹಾಸನ್ ಆರಂಭಿಸಿ ಅರ್ಧಕ್ಕೆ ಬಿಟ್ಟ ಮರುದನಾಯಗಂ ಸಿನಿಮಾ ಇವತ್ತಿಗೂ ತೆರೆಗೆ ಬಂದಿಲ್ಲ. ಇದು ಕಮಲ್ ಕನಸಿನ ಸಿನಿಮಾ ಆಗಿತ್ತು. ತಾವೇ ನಿರ್ಮಿಸಿ ನಿರ್ದೇಶಿಸಿ ಈ ಚಿತ್ರದಲ್ಲಿ ನಟಿಸಿದ್ರು. ಸಾಹಸ ಸಿಂಹ ವಿಷ್ಣುವರ್ಧನ್ ಕೂಡ ಮುಖ್ಯವಾದ ಪಾತ್ರವೊಂದರಲ್ಲಿ ನಟಿಸಿದ್ರು. ಈ ಚಿತ್ರಕ್ಕೆ ಮರುಜೀವ ಕೊಡುವ ಬಗ್ಗೆ ಕಮಲ್ ಹಾಸನ್ ಪ್ರತಿಕ್ರಿಯಿಸಿದ್ದಾರೆ. ಐತಿಹಾಸಿಕ ಕಥೆಯಾದ ಮರುದನಾಯಗಂ ಸಿನಿಮಾ ದಶಕಗಳ ಹಿಂದೆ ಭಾರಿ ಸದ್ದು ಮಾಡಿತ್ತು. ಅವತ್ತಿನ ಕಾಲಕ್ಕೆ 80 ಕೋಟಿ ರೂಪಾಯಿ ಬಜೆಟ್ ನಲ್ಲಿ ಸಿನಿಮಾ ನಿರ್ಮಾಣಕ್ಕೆ ಕಮಲ್ ಮುಂದಾಗಿದ್ರು. 1997ರಲ್ಲಿ ಚಿತ್ರೀಕರಣ ಆರಂಭವಾಗಿದ್ದು ವಿವಾದಗಳಿಂದಲೂ ಸಹ ಸುದ್ದಿಯಾಗಿದ್ದ ಸಿನಿಮಾ ಪದೇ ಪದೇ ಸಂಕಷ್ಟಕ್ಕೆ ಸಿಲುಕಿತ್ತು. ಹಾಗಾಗಿ ಕಮಲ್ ಸಿನಿಮಾವನ್ನ ನಿಲ್ಲಿಸಿಬಿಟ್ಟಿದ್ರು. ಆ ಬಳಿಕ ಕೂಡ ಸಾಕಷ್ಟು ಬಾರಿ ಈ ಬಗ್ಗೆ ಮಾತನಾಡಿದ್ರು. ಸದ್ಯ AI ಜಮಾನ ಶುರುವಾಗಿದೆ. ಹಾಗಾಗಿ ಏನು ಬೇಕಾದ್ರೂ ಮಾಡಬಹುದು ಎನ್ನುವಂತಾಗಿದೆ. ಮರುದನಾಯಗಂ ಸಿನಿಮಾ ಚಿತ್ರದ ಬಗ್ಗೆ ಇತ್ತೀಚೆಗೆ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದಂತಹ ಕಮಲ್ ಹಾಸನ್, ನನಗೆ ಮತ್ತೆ ಆ ಸಿನಿಮಾ ಮಾಡಬೇಕು ಎನ್ನುವ ಆಸೆ ಇದೆ. ಇವತ್ತು ತಂತ್ರಜ್ಞಾನ ಬಹಳ ಮುಂದುವರೆದಿದೆ. ಅದು ಸಾಧ್ಯ ಎನ್ನುವುದು ನನಗೆ ನಂಬಿಕೆ ಇದೆ ಎಂದು ಹೇಳಿದ್ದಾರೆ. ಈ ಮೂಲಕ ಮತ್ತೆ ಮರುದನಾಯಗಂ ಸಿನಿಮಾ ವಿಚಾರ ಪ್ರಸ್ತಾಪಿಸಿದ್ದಾರೆ. ಕಮಲ್ ಹಾಸನ್ AI ತಂತ್ರಜ್ಞಾನದ ಬಗ್ಗೆ ತರಬೇತಿ ಪಡೆಯುತ್ತಿದ್ದಾರೆ. ಮುಂದೆ ಈ ಚಿತ್ರಕ್ಕೆ ಮರುಜೀವ ಕೊಟ್ಟರು ಅಚ್ಚರಿ ಪಡಬೇಕಾಗಿಲ್ಲ ಎಂದು ಚರ್ಚೆ ಇದೀಗ ಶುರುವಾಗಿದೆ. ಅಂದಾಗೆ ಮರುದನಾಯಗಂ ಚಿತ್ರದಲ್ಲಿ ವಾಜಿದ್ ಖಾನ್ ಪಾತ್ರದಲ್ಲಿ ವಿಷ್ಣುವರ್ಧನ್ ನಟಿಸಿದ್ರು. ಅವರ ಸನ್ನಿವೇಶಗಳ ಚಿತ್ರೀಕರಣ ಕೂಡ ಮುಗ್ದಿತ್ತು. ಇನ್ನುಳಿದಂತೆ ಸತ್ಯರಾಜ್ ನಜಾರ್, ಅಮರೇಶ್ ಪುರಿ, ಪಶುಪತಿ ಚಿತ್ರದ ತಾರಾಗಣಗಳಲ್ಲೇ ಇದ್ದಾರೆ. ಇಳಿಯರಾಜ್ ಸಂಗೀತ, ರವಿ ಕೆ ಚಂದ್ರನ್ ಛಾಯಾಗ್ರಹಣ ಚಿತ್ರಕ್ಕಿದೆ. ಒಂದು ಹಾಡು ಕೂಡ ರಿಲೀಸ್ ಆಗಿ ಸದ್ದು ಕೂಡ ಮಾಡಿತ್ತು. ಇನ್ನು ಮರುದನಾಯಗಂ ಚಿತ್ರದಲ್ಲಿ ಕಮಲ್ ಹಾಸನ್ ಗೂಳಿ ಏರಿ ಸವಾರಿ ಮಾಡುವ ವಿಡಿಯೋವೊಂದು ಆ ಕಾಲದಲ್ಲೇ ಸಖತ್ ವೈರಲ್ ಆಗಿತ್ತು. ಇತ್ತೀಚೆಗೆ ವಾರಣಾಸಿ ಚಿತ್ರದ ಟೀಸರ್ ನಲ್ಲಿ ಕೂಡ ಮಹೇಶ್ ಬಾಬು ಇದೇ ರೀತಿ ಬಸವನನ್ನ ಏರಿ ಸವಾರಿ ಮಾಡುವಂತೆ ಕಾಣಿಸಿಕೊಂಡಿದ್ರು. ಇದರ ಬೆನ್ನಲ್ಲೇ ವರುದನಾಯಗಂ ಚಿತ್ರದ ವಿಡಿಯೋವನ್ನ ಅಭಿಮಾನಿಗಳು ತೇಲಿಬಿಟ್ಟಿದ್ದಾರೆ. ಇನ್ನು ಇದು ವಿಷ್ಣು ಅಭಿಮಾನಿಗಳಿಗೆ ಸಂತೋಷದ ಸುದ್ದಿಯನ್ನ ಕಮಲ್ ಹಾಸನ್ ಕೊಟ್ಟಿದ್ದಾರೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ.